ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹೀಲಿಯಂ ಅನ್ನ ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂತ ಹೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಂ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಅದನ್ನೇ ನಾನು ಅವ್ರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಕೊಂಡ್ಕೊಂಡು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಇಲ್ಲ, ಅವರ ಇದರಲ್ಲಿ ಗೊತ್ತಾಗ್ತದಲ್ಲ, ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ, ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ತಿಳಿಸಿದ್ದಾರೆ. ಸರ್, ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್, ಅದೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅದು ಹೆಂಗೆ ಸ್ಟೇಟಸ್? ಇಲ್ಲ, ಬಹಳ ದುರದೃಷ್ಟಕರ. ನೋಡಿ, ಅವನು ಆ ರಸ್ತೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಮೀಡಿಯನ್ ಅನ್ನ ಜಂಪ್ ಮಾಡಿ ಈ ಕಡೆ ಬರ್ತಾನೆ ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವನು ಆ ಡ್ರೈವರು ಈಗ ಅವನು ಸತ್ತೋಗಿದ್ದಾನೆ. ಅವನು ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ, ನಿದ್ದೆಯಲ್ಲಿ ಇದು 2:30-3 ಗಂಟೆ ಸಂದರ್ಭದಲ್ಲಿ ಆಗಿರುವಂಥದ್ದು. ನಿದ್ದೆನಲ್ಲಿ ಅವನು ಈ ಕಡೆ ಜಂಪ್ ಮಾಡಿಬಿಟ್ಟಿದ್ದಾನೆ. ಜಂಪ್ ಮಾಡಿ ಡಿವೈಡರ್ನ ಈ ಕಡೆ ಬಂದು ಬಸ್ಸಿಗೆ ಹೊಡೆದಿದ್ದಾನೆ. ಭಾಳ ದುರದೃಷ್ಟಕರ. ಅವರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಭಾಳ ಜನ, 6 ಜನ, ಇವತ್ತು 6 ಜನ ಅಂತ ಹೇಳ್ತಿದ್ದಾರೆ. 5 ಅಂತಿದ್ರು, ಈಗ 6ನೇದು ಆಗಿದೆ, 6 ಜನ ಅಂತ ಹೇಳಿದ್ರು. ಮತ್ತು ಭಾಳ ಜನ ಅವ್ರಿಗೆಲ್ಲ ಗಾಯಗಳಾಗಿದ್ದಾವೆ. ಅವ್ರಿಗೆಲ್ಲ ಆಸ್ಪತ್ರೆಗಳಿಗೆ ಸೇರಿಸಿ ಟ್ರೀಟ್ಮೆಂಟ್ ಎಲ್ಲ, ಕೆಲವರು ಗಂಭೀರವಾಗಿ ಆಗಿರ್ತಕ್ಕಂಥ ಸುಟ್ಟು ಗಾಯಗಳು, ಅದರಿಂದ ಗಂಭೀರವಾಗಿರುವಂಥದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಾಡಿ ಹಸ್ತಾಂತರ DNA ಆಗಲೇಬೇಕು ಎಲ್ಲ ಬಾಡಿಗೂ? ಹೌದು, ಅದು ಯಾಕೆಂದ್ರೆ ವೆರಿಫಿಕೇಶನ್ ಆಗಬೇಕಲ್ಲ, ಅದನ್ನು ಮಾಡಿ ಕೊಡ್ತಾರೆ. CWC ಮೀಟಿಂಗ್ ಇದೆ ಡೆಲ್ಲಿನಲ್ಲಿ, ತಾವು ಹೋಗ್ತಿದ್ರಿ? ನಮಗೆಲ್ಲ, ನಾವು CWC ಮೆಂಬರ್ ಅಲ್ಲ. ನಾನು ಹಿಂದೆ CWCನಲ್ಲಿ ಸ್ಪೆಷಲ್ ಇನ್ವೈಟಿ ಆಗಿದ್ದೆ. ಈಗ ನಮ್ಮ ಹರಿಪ್ರಸಾದ್ ಅವರು, ವೀರಪ್ಪ ಮೊಯ್ಲಿ ಅವರು ಸ್ಪೆಷಲ್ ಇನ್ವೈಟಿ ಆಗಿದ್ದಾರೆ. ಮತ್ತು ಇದು ರೆಗ್ಯುಲರ್ ಆಗಿ ಆಗುವಂಥ CWC ಮೀಟಿಂಗ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ 21 ಜನ ಶಾಶ್ವತವಾಗಿರುವಂಥ ಮೆಂಬರ್ಸ್ ಇರ್ತಾರೆ. ಅದರ ಜೊತೆಗೆ ಅವರು ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ PCC ಪ್ರೆಸಿಡೆಂಟ್ಗಳನ್ನು, ಮುಖ್ಯಮಂತ್ರಿಗಳನ್ನು ಕರೀತಾರೆ. ಕೆಲವು ಸಂದರ್ಭದಲ್ಲಿ ಎಕ್ಸ್ಟೆಂಡೆಡ್ CWC ಆಗುತ್ತೆ, ಆಗ ಎಲ್ಲರನ್ನೂ ಕರೀತಾರೆ. ಸ್ಪೆಷಲ್ ಇನ್ವೈಟೀಸ್ನ, ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರ್ ಸ್ಪೆಷಲಿಸ್ಟ್ ಅಂತ ಅವ್ರನ್ನ ಕರೀತಾರೆ. ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಮೇಲೆ ಚರ್ಚೆ ಆಗಬೇಕು ಅಥವಾ ಎಕನಾಮಿಕ್ ಪಾಲಿಸಿ ಮೇಲೆ ಚರ್ಚೆ ಆಗಬೇಕು ಅಂತ ಸಂದರ್ಭದಲ್ಲಿ ಆ ಎಕ್ಸ್ಪರ್ಟ್ಸನ್ನು ಕೂಡ ಇನ್ವೈಟ್ ಮಾಡೋ ಸಾಧ್ಯತೆಗಳು ಇರ್ತವೆ. ಆದರೆ ಇವತ್ತು ನಾಳೆ ನಡೀತಕ್ಕಂಥ CWCನಲ್ಲಿ ಅಜೆಂಡಾ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅಂತ ಕೇಳಿದೆ ನಾನು. 3 ಜನ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದ್ದಾರಂತೆ.
ಅದು ಏನು ಚರ್ಚೆಗಳು ಆಗ್ತವೆ ಅಂತ ನಮಗೇನು ಗೊತ್ತಿಲ್ಲ.